ಮಹಾನುಭಾವರಾದ ರಾಜರುಗಳೇ, ನಾನೇನು ಮಾಡಲಿ? ನನ್ನ ಪುತ್ರಿಯು ಸ್ವಯಂವರದಲ್ಲಿ ಬರಲೊಲ್ಲಳು. ನಾನು ಮತ್ತು ಅವಳ ತಾಯಿಯು ಆಕೆಗೆ ಬರಲು ಬಹಳ ಸಮಜಾಯಿಸಿದೆವು. ನಾನು ರಾಜರಾದ ನಿಮ್ಮ ಸೇವಕನಾಗಿರುವೆನು. ನಿಮ್ಮ ಚರಣದಲ್ಲಿ ನನ್ನ ಮಸ್ತಕವಿದೆ. ಆದ್ದರಿಂದ ಈಗ ನೀವು ಪೂಜಾದಿಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಭವನಗಳಿಗೆ ತೆರಳುವ ಕೃಪೆ ಮಾಡಬೇಕು. ನಾನು ಬಹಳಷ್ಟು ರತ್ನ, ವಸ್ತ್ರ, ಆನೆ, ರಥ ಇವುಗಳನ್ನು ಕೊಡುವೆನು. ಅವನ್ನು ಪಡೆದು ನನ್ನ ಮೇಲೆ ಕೃಪೆ ಮಾಡಿ ನಿಮ್ಮ ಭವನಗಳಿಗೆ ತೆರಳಿರಿ. ಕನ್ಯೆಯು ನನ್ನ ವಶದಲ್ಲಿ ಇಲ್ಲ. ಅವಳನ್ನು ದಂಡಿಸಿದರೆ ಅವಳು ಸಾಯಲು ಸಿದ್ಧಳಾಗಿದ್ದಾಳೆ. ಇಂತಹ ಸ್ಥಿತಿಯಲ್ಲಿಯೂ ನನಗೆ ಮಹಾಕ್ಲೇಶವನ್ನು ಅನುಭವಿಸಬೇಕಾಯಿತು. ಆದ್ದರಿಂದ ನಾನು ಬಹಳ ಚಿಂತಿತನಾಗಿರುವೆನು. ತಾವೆಲ್ಲರೂ ಬಹಳ ದಯಾಳುಗಳು, ಅತ್ಯಂತ ಭಾಗ್ಯಶಾಲಿಗಳು, ಅಪಾರ ತೇಜಸ್ವಿಗಳು ಆಗಿರುವಿರಿ. ನನ್ನ ಈ ನಮ್ರತಾ ಶೂನ್ಯ ಹಾಗೂ ಭಾಗ್ಯಹೀನಳಾದ ಕನ್ಯೆಯಿಂದ ನಿಮಗೆ ಯಾವ ಫಲ ಸಿಗಬಹುದು? ನಾನು ನಿಮ್ಮಗಳ ಕೃಪಾಪಾತ್ರನಾಗಿರುವೆನು. ನನಗೆ ಎಲ್ಲ ರೀತಿಯಿಂದ ನಿಮ್ಮ ಸೇವೆ ಸ್ವೀಕೃತವಾಗಿದೆ. ಈಗ ನೀವು ನನ್ನ ಕನ್ಯೆಯನ್ನು ನಿಮ್ಮ ಮಗಳು ಎಂದು ತಿಳಿದುಕೊಳ್ಳಿರಿ. ವ್ಯಾಸರು ಹೇಳುತ್ತಾರೆ, ಮಹಾರಾಜ ಸುಬಾಹುವಿನ ಮಾತನ್ನು ಕೇಳಿ ಕೆಲವು ರಾಜರು ಸುಮ್ಮನಾದರು. ಆದರೆ ಯುಧಾಚಿತ್ತುವಿನ ಕಣ್ಣುಗಳು ಕೋಪದಿಂದ ಕೆಂಪೇರಿದವು. ಅತ್ಯಂತ ಕುಪಿತನಾಗಿ ಅವನು ಸುಬಾಹುವಿನ ಬಳಿ ಹೇಳಿದನು, ರಾಜನೇ, ನೀನು ಬಹಳ ಮೂರ್ಖನಾಗಿದ್ದೀಯ. ಇಂತಹ ಘೋರ ನಿಂದನೆಯ ಕೆಲಸ ಮಾಡಿದ ಮೇಲೆಯೂ ಇಂತಹ ಮಾತುಗಳು ನಿನ್ನ ಬಾಯಿಂದ ಹೇಗೆ ಹೊರಟವು? ಕನ್ಯೆಯ ವಿಷಯದಲ್ಲಿ ನಿನಗೆ ಸಂದೇಹವಿದ್ದಿದ್ದರೆ ನೀನು ತಿಳಿಯದೆ ಸ್ವಯಂವರವನ್ನು ಏಕೆ ಆಯೋಜಿಸಿದೆ? ಏಕೆ ಸ್ವಯಂವರಕ್ಕೆ ರಾಜರನ್ನು ಕರೆಸಿದೆ? ಎಲ್ಲರೂ ಬಂದು ಸೇರಿದರು. ಈಗ ಅವರು ಹೀಗೆಯೇ ಮನೆಗೆ ಹೋಗಲಿ ಎಂದು ಇದು ಉಚಿತವೆಂದು ತಿಳಿಯಬಹುದೇ? ನೀನು ಸಮಸ್ತ ರಾಜರನ್ನು ಅಪಮಾನಗೊಳಿಸಿ ಸುದರ್ಶನನೊಂದಿಗೆ ನಿನ್ನ ಮಗಳ ವಿವಾಹ ಮಾಡಬೇಕೆಂದು ಬಯಸುವೆಯಾ? ಇದಕ್ಕಿಂತ ನೀಚತೆ ಇರಬಹುದೇ? ಸುಬಾಹು, ಕಲ್ಯಾಣಕಾಮಿ ಪುರುಷನು ಮೊದಲು ವಿಚಾರ ಮಾಡಿಯೇ ಕಾರ್ಯದಲ್ಲಿ ಪ್ರವೃತ್ತನಾಗಬೇಕು. ನೀನು ಯೋಚಿಸದೆಯೇ ಇಂಥ ಕೆಲಸಕ್ಕೆ ಕೈ ಹಾಕಿದೆ. ಸೈನ್ಯ ಮತ್ತು ವಾಹನಗಳಿಂದ ಸಂಪನ್ನರಾದ ಇಷ್ಟು ರಾಜರನ್ನು ಬಿಟ್ಟು ಈಗ ಸುದರ್ಶನನನ್ನು ಅಳಿಯನನ್ನಾಗಿಸುವ ಇಚ್ಛೆ ಏಕೆ ಉಂಟಾಯಿತು? ಹೇಳು. ಈಗ ನಾನು ಈಗಲೇ ಪಾಪಿಯಾದ ನಿನ್ನನ್ನು ಕೊಂದು ಹಾಕುವೆನು. ಇದಾದ ಬಳಿಕ ಸುದರ್ಶನನು ನನ್ನ ಕೈಯಿಂದ ಕಾಲನ ವಶನಾಗುವನು. ಮತ್ತೆ ನಾನು ಈ ಕನ್ಯೆಯ ವಿವಾಹ ನನ್ನ ದೌಹಿತ್ರನೊಂದಿಗೆ ಮಾಡುವೆನು. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಇರುವಾಗ ಬೇರೆ ಯಾರ ಮನಸ್ಸಿನಲ್ಲಿ ತಾನೇ ಈ ಕನ್ಯೆಯನ್ನು ಅಪಹರಿಸುವ ಇಚ್ಛೆ ಉಂಟಾಗಬಲ್ಲದು? ಹಾಗಿರುವಾಗ ಈ ಸಣ್ಣ, ನಿರ್ಧನ ಮತ್ತು ನಿರ್ಬಲ ಹುಡುಗ ಸುದರ್ಶನನು ಯಾವ ಲೆಕ್ಕ? ಈ ಹುಡುಗನು ಭಾರದ್ವಾಜರ ಆಶ್ರಮದಲ್ಲಿದ್ದಾಗಲೇ ಇವನನ್ನು ಕೊಂದು ಬಿಡುತ್ತಿದ್ದೆ. ಆದರೆ ಮುನಿಗಳು ಹೇಳಿದ್ದರಿಂದ ಬಿಟ್ಟಿದ್ದೆ. ಆದರೆ ಈಗ ಇವನನ್ನು ಬಿಡಲಾರೆ. ಈಗ ಯಾವ ರೀತಿಯಿಂದಲೂ ಈ ಹುಡುಗನ ಪ್ರಾಣಗಳು ಉಳಿಯಲಾರವು. ಆದ್ದರಿಂದ ನೀನು ಪತ್ನಿ ಪುತ್ರರೊಂದಿಗೆ ಕನ್ಯೆಯನ್ನು ನನಗೆ ಒಪ್ಪಿಸಿ ನೀನು ನನ್ನ ಬೀಗನಾಗು. ಏಕೆಂದರೆ ಕಲ್ಯಾಣಗಾಮಿ ಪುರುಷನು ಯಾವನಾದರೂ ಮಹಾವ್ಯಕ್ತಿಯ ಆಶ್ರಯದಲ್ಲಿ ಇರಲು ಸದಾ ಬಯಸುತ್ತಾನೆ. ಸುದರ್ಶನನು ರಾಜ್ಯಹೀನ ಮತ್ತು ಅಸಹಾಯಕನಾಗಿದ್ದಾನೆ. ಪ್ರಾಣಗಳಂತೆಯೇ ಪ್ರಿಯಳಾದ ಈ ಸುಂದರ ಕನ್ಯೆಯನ್ನು ಅವನಿಗೆ ಕೊಟ್ಟು ನೀನು ಯಾವ ಸುಖವನ್ನು ಇಚ್ಛಿಸುವೆ? ಕುಲ, ಧನ, ಬಲ, ರೂಪ, ರಾಜ್ಯ, ದುರ್ಗ ಮತ್ತು ಸೌಹೃದ ವರ್ಗ ಇವೆಲ್ಲವನ್ನು ನೋಡಿಯೇ ಕನ್ಯೆಯ ವಿವಾಹ ಮಾಡಬೇಕು. ಇಲ್ಲದಿದ್ದರೆ ಸುಖದ ಇಚ್ಛೆ ಸರ್ವಥಾ ವ್ಯರ್ಥವಾಗಿದೆ. ಧರ್ಮ ಹಾಗೂ ಸದಾ ಸ್ಥಿರವಾಗಿರುವ ರಾಜನೀತಿಯ ಕುರಿತು ವಿಚಾರ ಮಾಡಿದ ಬಳಿಕ ನೀನು ಯಥೋಚಿತ ಕಾರ್ಯವನ್ನು ಮಾಡಬೇಕು. ಹಿಂದೆ ಮುಂದೆ ಯೋಚಿಸದೆ ಇಂತಹ ಕಾರ್ಯವನ್ನು ಮಾಡಬೇಡ. ನೀನು ನನಗೆ ತುಂಬ ಸುಹೃದಾಗಿರುವೆ. ಆದ್ದರಿಂದ ನಾನು ನಿನ್ನ ಹಿತದ ಮಾತನ್ನು ಹೇಳುತ್ತಿದ್ದೇನೆ. ರಾಜನೇ, ನೀನು ನಿನ್ನ ಕನ್ಯೆಯನ್ನು ಸಖಿಯರ ಸಹಿತ ಸ್ವಯಂವರದಲ್ಲಿ ಕರೆದುಕೊಂಡು ಬಾ. ಸುದರ್ಶನನಲ್ಲದೆ ಬೇರೆ ಯಾರನ್ನೇ ಆಗಲಿ ವರಿಸಿದರೆ ನಿನ್ನೊಂದಿಗೆ ನನ್ನ ವಿವಾದ ಇರಲಾರದು. ನಿನ್ನ ಮನೋರಥವು ಪೂರ್ಣವಾಗುವ ವಿವಾಹವೇ ನಡೆಯಬೇಕು. ರಾಜೇಂದ್ರನೇ, ಇತರ ಎಲ್ಲ ಅರಸರು ಕುಲಶ್ರೇಷ್ಠರಾಗಿದ್ದಾರೆ ಮತ್ತು ಮಹಾಶಕ್ತಿಶಾಲಿಗಳಾಗಿದ್ದಾರೆ. ಅವರು ಎಲ್ಲ ರೀತಿಯಿಂದ ಅನುಕೂಲರಾಗಿದ್ದಾರೆ. ಇವರಲ್ಲಿ ಯಾರನ್ನೇಯಾದರೂ ಕನ್ಯೆಯು ವರಿಸಿದರೆ ವಿರೋಧವೇನಿಲ್ಲ. ಇಲ್ಲದಿದ್ದರೆ ಈಗ ಈ ಸುಂದರ ಕನ್ಯೆಯನ್ನು ಅಪಹರಿಸದೆ ನಾನಿರಲಾರೆನು. ರಾಜೇಂದ್ರನೇ, ನೀನು ಹೋಗು, ಈ ಕಾರ್ಯವನ್ನು ನೆರವೇರಿಸು. ಸುಮ್ಮನೆ ಕಲಹದಲ್ಲಿ ಬೀಳುವುದು ಸರಿಯಲ್ಲ. ವ್ಯಾಸರು ಹೇಳುತ್ತಾರೆ, ಯುಧಾಚಿತ್ತು ಉದ್ರೇಕಕಾರಿ ಮಾತುಗಳನ್ನಾಡಿದಾಗ ಸುಬಾಹುವಿನ ಶೋಕಕ್ಕೆ ಎಲ್ಲೆಯೇ ಇರಲಿಲ್ಲ. ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಅರಮನೆಯೊಳಗೆ ಹೋಗಿ ದುಃಖದಿಂದ ಪತ್ನಿಯ ಬಳಿ ಹೇಳತೊಡಗಿದನು. ಸುಂದರ ಕಣ್ಣುಳ್ಳ ಪ್ರಿಯೆ, ನೀನು ಎಲ್ಲ ಧರ್ಮಗಳನ್ನು ಬಲ್ಲೆ. ನೀನು ಮಗಳಲ್ಲಿ ಇಂತಹ ಭಯಂಕರ ಕಲಹ ಉಂಟಾಗಿದೆ ಎಂದು ಹೇಳು. ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಬೇಕು? ನಾನು ಸ್ವತಃ ಏನನ್ನೂ ಮಾಡಲಾರೆನು, ಏಕೆಂದರೆ ನಾನಾದರೂ ನಿಮ್ಮ ವಶದಲ್ಲಿರುವೆನು. ವ್ಯಾಸರು ಹೇಳುತ್ತಾರೆ, ರಾಜ ಸುಬಾಹುವಿನ ಮಾತನ್ನು ಕೇಳಿ ರಾಣಿಯು ಪುತ್ರಿಯ ಬಳಿಗೆ ಹೋಗಿ ಇಂತೆಂದಳು, ಮಗಳೇ, ಮಹಾರಾಜರು ಅತ್ಯಂತ ದುಃಖಿತರಾಗಿದ್ದಾರೆ. ಅವರು ನಿನ್ನ ತಂದೆಯಾಗಿರುವರು.
ಅವರ ದುಃಖ ಇಷ್ಟರವರೆಗೆ ಶಾಂತವಾಗಲಿಲ್ಲ. ನಿನಗಾಗಿ ಬಂದಿರುವ ರಾಜರಿಂದ ಈ ಘೋರ ಕಲಹವು ದುಃಖದ ಕಾರಣವಾಯಿತು. ಸುಂದರಿ, ನೀನು ಸುದರ್ಶನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ರಾಜಕುಮಾರನನ್ನು ವರಿಸು. ಮಗಳೇ, ಹಠ ಮಾಡಿ ಸುದರ್ಶನನನ್ನೇ ನೀನು ವರಿಸಿದರೆ ಪರಾಕ್ರಮಿ ಯುಧಾಚಿತ್ತು ನಿಮ್ಮನ್ನು ಮತ್ತು ನಮ್ಮನ್ನು ಖಂಡಿತವಾಗಿ ಕೊಂದು ಹಾಕುವನು. ಸುದರ್ಶನನ ಪ್ರಾಣಗಳು ಉಳಿಯಲಾರವು, ಏಕೆಂದರೆ ಆ ನರೇಶನು ಬಹಳ ಪ್ರತಾಪಿಯಾಗಿರುವನು. ಅವನಿಗೆ ತನ್ನ ಪರಾಕ್ರಮದ ಅಭಿಮಾನವಿದೆ. ಆದ್ದರಿಂದ ಮೃಗಲೋಚನೆಯೇ, ನೀನು ನನ್ನ ಮತ್ತು ನಿನ್ನ ಸುಖವನ್ನು ಬಯಸುವೆಯಾದರೆ ಸುದರ್ಶನನನ್ನು ಬಿಟ್ಟು ಬೇರೆ ಶ್ರೇಷ್ಠ ರಾಜಕುಮಾರನನ್ನು ಪತಿಯಾಗಿ ವರಿಸು. ರಾಣಿಯು ಹೀಗೆ ಸಮಜಾಯಿಸಿದ ಬಳಿಕ ರಾಜ ಸುಬಾಹುವು ಶಶಿಕಲೆಯನ್ನು ಬಹಳ ಸಮಜಾಯಿಸಿದನು. ತಂದೆ ತಾಯಿಯರ ಮಾತುಗಳನ್ನು ಕೇಳಿ ಶಶಿಕಲೆಯು ಏನೂ ಭಯಪಡದೆ ನಿರ್ಭಯವಾಗಿ ನುಡಿದಳು. ಕನ್ಯೆಯು ಹೇಳಿದಳು, ಮಹಾರಾಜರೇ, ನೀವು ಸತ್ಯವನ್ನೇ ನುಡಿದಿರುವಿರಿ, ಆದರೆ ನನ್ನ ಪ್ರತಿಜ್ಞೆಯನ್ನು ತಿಳಿದಿರುವಿರಿ. ನಾನು ಸುದರ್ಶನನನ್ನು ಬಿಟ್ಟು ಎಂದೂ ಯಾವುದೇ ಬೇರೆ ನರೇಶನನ್ನು ವರಿಸಲಾರೆನು. ರಾಜೇಂದ್ರನೇ, ನೀವು ರಾಜರಿಂದ ಹೆದರಿ ಮನಸ್ಸಿನಲ್ಲಿ ತುಂಬ ಗಾಬರಿ ಉಂಟಾಗಿದ್ದರೆ ನನ್ನನ್ನು ಸುದರ್ಶನನಿಗೆ ಒಪ್ಪಿಸಿ ನಗರದಿಂದ ಹೊರಟು ಹೋಗಲು ಅಪ್ಪಣೆ ಕೊಡಿರಿ. ಅವರು ನನ್ನನ್ನು ರಥದಲ್ಲಿ ಕುಳ್ಳರಿಸಿಕೊಂಡು ನಗರದಿಂದ ಹೊರಟು ಹೋಗುವರು. ಮತ್ತೆ ಪ್ರಾರಬ್ಧವಿರುವಂತೆ ಮುಂದೆ ನಡೆಯುವುದು. ಮಹಾರಾಜರೇ, ದೈವದ ವಿಧಾನವನ್ನು ಯಾರೂ ತಪ್ಪಿಸಲಾರರು. ಈ ವಿಷಯದಲ್ಲಿ ನೀವು ಚಿಂತಿಸಬಾರದು. ದೈವ ಸಂಕಲ್ಪವಿದ್ದಂತೆ ಆಗುವುದು, ಇದರಲ್ಲಿ ಸಂಶಯವೇ ಇಲ್ಲ. ರಾಜನು ಹೇಳಿದನು, ಬುದ್ಧಿವಂತ ವ್ಯಕ್ತಿಯು ಎಂದೂ ಇಂತಹ ದುಸ್ಸಾಹಸ ಮಾಡಬಾರದು. ವೇದ ಪಾರಂಗತ ಬ್ರಾಹ್ಮಣರು ಹೇಳುತ್ತಾರೆ, ಅನೇಕರಲ್ಲಿ ವಿರೋಧ ಕಟ್ಟಿಕೊಳ್ಳುವುದು ಅನುಚಿತವಾಗಿದೆ. ಮತ್ತೆ ಪುತ್ರಿಯಾದ ನಿನ್ನನ್ನು ಆ ರಾಜಕುಮಾರನೊಂದಿಗೆ ಸಂಬಂಧ ಏರ್ಪಡಿಸಿ ಹೇಗೆ ಕಳಿಸಿಕೊಡಬಲ್ಲೆನು? ಅನಂತರ ಈ ರಾಜರು ಶತ್ರುಗಳಾಗಿ ನನ್ನ ಅನಿಷ್ಟವನ್ನು ಮಾಡದಿರುವರೇ? ಪುತ್ರಿಯೇ, ನೀನು ಸಮ್ಮತಿಸಿದರೆ ರಾಜ ಜನಕನು ಸೀತೆಗಾಗಿ ಮಾಡಿದಂತೆ ನಾನು ಸ್ವಯಂವರವನ್ನು ನಿಶ್ಚಯಿಸುವೆನು. ಅವನು ಭಗವಾನ್ ಶಂಕರನ ಧನುಸ್ಸನ್ನು ಮುರಿಯುವ ಪಣವನ್ನು ಒಡ್ಡಿದ್ದನು. ಹಾಗೆಯೇ ಈಗ ನಾನು ಯಾವುದಾದರೂ ಮಹಾ ಕಠಿಣವಾದ ಕಾರ್ಯವನ್ನು ಇಡುವೆನು. ಇದರಿಂದ ರಾಜರಲ್ಲಿ ವಿವಾದವು ಉಂಟಾಗಲಾರದು. ಹೀಗೆ ನಡೆದರೇನೇ ಕಲ್ಯಾಣವಾಗಬಹುದು. ಈ ಪ್ರತಿಜ್ಞೆಯನ್ನು ಪಾಲಿಸುವವನೇ ನಿನಗೆ ಪತಿಯಾಗುವನು. ಸುದರ್ಶನನಿರಲಿ ಅಥವಾ ಬೇರೆ ಯಾರೇ ಅತ್ಯಂತ ಬಲವಂತರಾಗಿರಬಹುದು, ಪ್ರತಿಜ್ಞೆಯನ್ನು ಪಾಲಿಸಿದ ಬಳಿಕವೇ ಅವನು ಅವಶ್ಯವಾಗಿ ನಿನ್ನನ್ನು ಪಡೆಯಬಲ್ಲನು. ಹೀಗೆ ಮಾಡಿದಾಗ ರಾಜರಲ್ಲಿ ವಿವಾದ ಉಳಿಯಲಾರದು. ಅನಂತರ ಆನಂದವಾಗಿ ನಿನ್ನ ವಿವಾಹವನ್ನು ಮಾಡುವೆನು. ರಾಜಕುಮಾರಿ ಹೇಳಿದಳು, ಅಪ್ಪ, ನನ್ನ ಮನಸ್ಸಿನಲ್ಲಿ ಯಾವ ಸಂದೇಹವೂ ಇಲ್ಲ. ಏಕೆಂದರೆ ಸಂದೇಹಿಸುವುದು ಮೂರ್ಖರ ಲಕ್ಷಣವಾಗಿದೆ. ನಾನು ನನ್ನ ಚಿತ್ತದಲ್ಲಿ ಎಂದಿನಿಂದಲೂ ಸುದರ್ಶನನನ್ನು ಪತಿಯಾಗಿಸಿಕೊಂಡಿರುವೆನು. ಮಹಾರಾಜನೇ, ಪುಣ್ಯ ಅಥವಾ ಪಾಪ ಯಾವುದೇ ಕೆಲಸದಲ್ಲಿ ಪ್ರವೃತ್ತನಾಗುವ ಶ್ರೇಯಸ್ಸು ಏಕಮಾತ್ರ ಮನಸ್ಸಿಗೆ ಇದೆ. ನಾನು ಮನಸ್ಸಿನಲ್ಲಿ ಒಮ್ಮೆ ಒಬ್ಬನನ್ನು ವರಿಸಿದ ಬಳಿಕ ಅವನನ್ನು ಬಿಟ್ಟು ಬೇರೆಯವನನ್ನು ಹೇಗೆ ವರಿಸಲಿ? ಮಹಾರಾಜರೇ, ಸ್ವಯಂವರವಾದಾಗ ನಾನು ಎಲ್ಲರ ವಶಳಾಗಿರಬೇಕಾದೀತು. ಯಾರಾದರೂ ಒಬ್ಬ ರಾಜನು ಆ ಪ್ರತಿಜ್ಞೆಯನ್ನು ಪಾಲಿಸಿಬಿಟ್ಟರೆ, ಅಥವಾ ಇಬ್ಬರು ಪಾಲಿಸಲು ಸಮರ್ಥರಾದರೆ, ಇಲ್ಲವೇ ಅನೇಕರು ಪಾಲಿಸುವ ಸಂಭವವಿದೆ. ಅಪ್ಪಾಜಿ, ಪುನಃ ವಿವಾದ ಉಂಟಾದೀತು. ಆಗ ಏನು ಮಾಡುವುದು? ನಾನು ಸಂದಿಗ್ಧ ಕಾರ್ಯದಲ್ಲಿ ಬೀಳಲಾರೆನು. ಆದ್ದರಿಂದ ನೀವು ನಿಶ್ಚಿಂತತೆಯಿಂದ ವೈವಾಹಿಕ ವಿಧಿಯನ್ನು ಪಾಲಿಸುತ್ತಾ ನನ್ನನ್ನು ಸುದರ್ಶನನಿಗೆ ಒಪ್ಪಿಸಿಬಿಡಿರಿ. ಭಗವತಿ ಚಂಡಿಕೆಯ ನಾಮದ ಕೀರ್ತನೆ ಮಾಡುವುದರಿಂದ ಅನೇಕ ದುಃಖಗಳು ಪರಿಹಾರವಾಗುತ್ತವೆ. ಅವಳೇ ಕಲ್ಯಾಣ ಮಾಡುವವಳು. ಆ ಪರಮ ಶಕ್ತಿ ಭಗವತಿಯನ್ನು ಸ್ಮರಿಸಿ ಎಚ್ಚರಿಕೆಯಿಂದ ಇಂತಹ ಕಾರ್ಯ ಮಾಡಿರಿ. ಈಗ ನೀವು ಉಪಸ್ಥಿತರಾದ ರಾಜರ ಬಳಿಗೆ ಹೋಗಿ ಅವರಿಗೆ ಕೈ ಮುಗಿದು ಹೇಳಿರಿ, ತಾವೆಲ್ಲರೂ ನಾಳೆ ಇಲ್ಲಿ ಸ್ವಯಂವರದಲ್ಲಿ ಆಗಮಿಸಿರಿ ಎಂದು ಹೇಳಿ ಎಲ್ಲ ರಾಜರನ್ನು ಕಳಿಸಿಬಿಡಿರಿ. ರಾಜನೇ, ಮತ್ತೆ ಇಂದು ರಾತ್ರಿ ವೈದಿಕ ವಿಧಿಯಿಂದ ಸುದರ್ಶನನೊಂದಿಗೆ ನನ್ನ ಪ್ರಾಣಿಗ್ರಹಣ ಸಂಸ್ಕಾರವನ್ನು ನೆರವೇರಿಸಿ ಉಚಿತವಾದ ಬಳುವಳಿಯನ್ನು ಕೊಟ್ಟು ಕಳುಹಿಸಿಕೊಡಿರಿ. ಬಳಿಕ ಧ್ರುವಸಂಧಿ ಕುಮಾರ ಸುದರ್ಶನನನ್ನು ನನ್ನನ್ನು ಕರೆದುಕೊಂಡು ಅವಶ್ಯವಾಗಿ ಹೋಗುವನು. ಆ ರಾಜರು ಕುಪಿತರಾಗಿ ಯುದ್ಧಕ್ಕಾಗಿ ಸಿದ್ಧರಾಗುವ ಸಂಭವವಿದೆ. ಇಂತಹ ಸ್ಥಿತಿ ಉಂಟಾದರೆ ಭಗವತಿ ಚಂಡಿಕೆಯು ಖಂಡಿತವಾಗಿ ನಮಗೆ ಸಹಾಯ ಮಾಡುವಳು. ಹಾಗೂ ಭಗವತಿಯ ಸಹಾಯವನ್ನು ಪಡೆದು ಸುದರ್ಶನನು ಆ ರಾಜರನ್ನು ಎದುರಿಸುವನು. ಸಂಯೋಗದಿಂದ ಸಂಗ್ರಾಮದಲ್ಲಿ ರಾಜಕುಮಾರ ಸುದರ್ಶನನು ಮಡಿದರೆ ಅವನೊಂದಿಗೆ ನಾನು ಸಹಗಮನ ಮಾಡುವೆನು. ಅಪ್ಪ, ನಿಮಗೆ ಕಲ್ಯಾಣವಾಗಲಿ. ನೀವು ನನ್ನನ್ನು ಸುದರ್ಶನನೊಂದಿಗೆ ಒಪ್ಪಿಸಿ
ಸೇನಾ ಸಹಿತ ಸುಖವಾಗಿ ಮನೆಯಲ್ಲಿ ಇರಿ, ನಾನೊಬ್ಬಳೇ ಸುದರ್ಶನನೊಂದಿಗೆ ಹೊರಟು ಹೋಗುವೆನು. ವ್ಯಾಸರು ಹೇಳುತ್ತಾರೆ, ರಾಜನೇ, ಶಶಿಕಲೆಯ ಈ ಮಾತನ್ನು ಕೇಳಿ ಕಾಶಿರಾಜನು ತನ್ನ ಕರ್ತವ್ಯವನ್ನು ನಿಶ್ಚಯಿಸಿಕೊಂಡನು. ಪುತ್ರಿಯ ಮಾತು ಅವನಿಗೆ ಸರಿಯೆನಿಸಿತು. ಹಾಗೆಯೇ ಮಾಡುವಂತೆ ಅವನು ಶಶಿಕಲೆಗೆ ಆಶ್ವಾಸನೆಯನ್ನು ನೀಡಿದನು. ಇಲ್ಲಿಗೆ ಅಧ್ಯಾಯ 20 ಮತ್ತು 21 ಮುಕ್ತಾಯವಾಯಿತು.